ಮಾನಸಿಕವಾಗಿ ನೊಂದಂತಹ ಸಂದರ್ಭದಲ್ಲಿ ಮನಸ್ಸಿಗೆ ನೋವಾದ ಆಗಿನ ಕಾಲದಲ್ಲಿ ಆಸ್ಪತ್ರೆಗಳು ಇಲ್ಲದ ಸಂದರ್ಭದಲ್ಲಿ ಹಿಂದೆ ಮಾನವರಿಗೆ ರೋಗ ರುಜಿನಗಳು ಬಂದಾಗ ಅವರು ದೇವರ ಮೊರೆ ಹೋಗುತ್ತಿದ್ದರು. ಇಂದು ವಿಜ್ಞಾನ ತಂತ್ರಜ್ಞಾನ ಮುಂದುವರೆದರೂ ಜಗತ್ತಿನಲ್ಲಿಯೂ ಗ್ರಾಮೀಣ ಭಾಗದಲ್ಲಿ ಮಠ, ಮಂದಿರ, ಗುಡಿ, ದೇವಾಲಯಗಳು ನಿರ್ಮಾಣವಾಗುತ್ತಿರುವುದು ಧರ್ಮ, ಸಂಪ್ರದಾಯ, ಸಂಸ್ಕೃತಿಯ ಪ್ರತೀಕ ಎಂದು ಹೇಳಿದರು. ಇನ್ನು ಯಡಿಯೂರಪ್ಪ, ಬೊಮ್ಮಾಯಿ ಸೇರಿದಂತೆ ಬಿಜೆಪಿ ಸರ್ಕಾರದಲ್ಲಿ 150ಕ್ಕೂ ಹೆಚ್ಚು ಮಠ ಮಂದಿರಗಳಿಗೆ ಸರ್ಕಾರದಲ್ಲಿ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮಠ ಅವರು ನನ್ನನ್ನು ಕರ್ಕೊಂಡು ಬಂದಿದ್ದರು. ಆ ಸಂದರ್ಭದಲ್ಲಿ ಬಂದ ನೆನಪು ನನಗೆ ಇದೆ. ಹಾಗೆ ಪರಮಪೂಜ್ಯ ಮಹಾಸ್ವಾಮಿಗಳವರು ನನಗೆ ಆತ್ಮೀಯರಾಗಿರೋದ್ರಿಂದ ನಮ್ಮ ದೇವಸ್ಥಾನದ ಜೀರ್ಣೋತ್ಸವ ನಡೀತಾ ಇದೆ. ಈ ದೇವಸ್ಥಾನಗಳು ಬೆಳಗ್ಗೆ ಧಾರ್ಮಿಕ ಒಂದು ಸಂಸ್ಕೃತಿಯ ಪ್ರದೇಶ. ನಮಗೆ ಮಾನಸಿಕವಾಗಿ ಬಂದಂಥ ಸಂದರ್ಭದಲ್ಲಿ, ಮಾನಸಿಕವಾಗಿ ನೋವಾದಂಥ ಸಂದರ್ಭದಲ್ಲಿ, ಮನುಷ್ಯ ನೆಮ್ಮದಿಯನ್ನ ಕಳ್ಕೊಂಡಂಥ ಸಂದರ್ಭದಲ್ಲಿ ನಮ್ಗೆ ಆಶ್ರಯ ಕೊಡುವಂಥ ತಾಣಗಳು ಜಗತ್ತಿನಲ್ಲಿ ಸಿಗುವಂತಹದ್ದು ನಮಗೆ ದೇವಾಲಯಗಳು. ಯಾವುದೇ ಒಂದು ದೇವಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಮನುಷ್ಯನಲ್ಲಿ ಭಕ್ತಿ, ಶ್ರದ್ಧೆ, ಏನೋ ಒಂದು ರೀತಿಯ ಸಂಚಲನ ಮನಸ್ಸಿನಲ್ಲಿ ಉಂಟಾಗ್ತದೆ. ಆ ನಿಟ್ಟಿನಲ್ಲಿ ಊರಿನ ಮಧ್ಯದಲ್ಲಿರುವಂತಹ ಈ ದಾರಿಯಲ್ಲಿ ಇರುವಂತಹ ಆಂಜನೇಯ ಸ್ವಾಮಿ ದೇವಾಲಯ ಶಿಥಿಲಗೊಂಡಂತಹ ಸಂದರ್ಭದಲ್ಲಿ ಅದರ ಜೀರ್ಣೋದ್ಧಾರ ಕಾರ್ಯವನ್ನ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಸಂಕಲ್ಪ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹದ್ದು ಬಹಳ ಸಂತೋಷವನ್ನ ತಂದಿರುವಂತಹದ್ದು ಮಾಡಬೇಕಾಗುತ್ತದೆ. ಅದಕ್ಕೆ ಬಸವಣ್ಣ ಒಂದು ಕಡೆ ಇರುತ್ತನೆ, ನೆರೆ ಕೆನ್ನಿಗೆ ತೆರೆಗಲ್ಲದೆ ಶರೀರ ಕೂಡು ಹೋಗದ ಮುನ್ನ, ಕಾಲ ಮೇಲೆ ಕೈಯನ್ನೋಡಿ ಸೋಲು ಹಿಡಿಯುವ ಮುನಿಯದ ಮುನ್ನ, ಮುಪ್ಪ ಒಳೆಯದ ಮುನ್ನ, ಬುದ್ಧಿ ಮುಕ್ಕದ ಮುನ್ನ, ಪೂಜಿಸು ನಮ್ಮ ಮೂಲದ ಸಂಗಮ ದೇವನ ಅಂತೇಳಿ. ನೀವೆಲ್ಲ ಇವತ್ತಿನ ಜಗತ್ತಿನಲ್ಲಿ, ಇವತ್ತಿನ ಸಮಾಜದ ವ್ಯವಸ್ಥೆಯಲ್ಲಿ ಯುವಕರು ಈ ಧಾರ್ಮಿಕ ಶ್ರದ್ಧೆಯಿಂದ ವಿಮುಖರಾಗ್ತಾ ಇರುವಂತಹ ಸಂದರ್ಭದಲ್ಲಿ ನಾವೆಲ್ಲ ಎಲ್ಲೋ ಒಂದು 60 ವರ್ಷಗಳು 70 ವರ್ಷಗಳು ಕಳೆದ ಮೇಲೆ ನಮಗೆ ರೋಗ ರುಜಿನಗಳು ಬಂದು ರಕ್ತದಲ್ಲಿ ಇರುವಂತಹ ಸಂದರ್ಭದಲ್ಲಿ, ಆಸ್ಪತ್ರೆಗೆ ಸೇರುವಂತಹ ಸಂದರ್ಭದಲ್ಲಿ, ತಾವು ಸಮೀಪ ಬಂದಂತ ಸಂದರ್ಭದಲ್ಲಿ ನಾವು ಭಗವಂತನ ಸ್ಮರಣೆಯನ್ನ ಮಾಡ್ಲಿಕ್ಕೆ ನಾವೆಲ್ಲ ಹೋಗ್ತೇವೆ. ಅದಕ್ಕೆ ಬಸವಣ್ಣ ಆ ರೀತಿ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ನಿನ್ನಲ್ಲಿ ಯಾವಾಗ ಯೋಗ ಇರ್ತದೆ, ಹಣ ಇರ್ತದೆ, ಶಕ್ತಿ ಇರ್ತದೆ, ಶ್ರದ್ಧೆ ಇರ್ತದೆ, ಭಕ್ತಿ ಇರ್ತದೆ, ಆ ಸಂದರ್ಭದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡೋ ಒಳ್ಳೆಯದಾಗ್ತದೆ ಎನ್ನುವಂತ ಮಾತನ್ನ ಸಂಕ್ಷಿಪ್ತವಾಗಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿರುವಂತಹದ್ದು. ಆ ನಿಟ್ಟಿನಲ್ಲಿ ಈ ಊರಿನ ಜನ ನಮ್ಮ ಶ್ರದ್ಧೆಯನ್ನ ತೋರಿಸ್ಬೇಕು, ಆಂಜನೇಯ ಸ್ವಾಮಿಗೆ ನಮ್ಮ ಭಕ್ತಿ ಸಮರ್ಪಣೆಯನ್ನ ಮಾಡಿಕೊಳ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಇಲ್ಲಿ ದೇವಾಲಯ ನಿರ್ಮಾಣ ಮಾಡ್ತಾ ಇರುವಂತಹದ್ದು. ಸರ್ಕಾರ ನನ್ನ ಜೊತೆಯಲ್ಲಿ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಬೊಮ್ಮಾಯಿ ಇರ್ಬೋದು, ಅವರೆಲ್ಲ ಕಾಲದಲ್ಲಿ ದೇವಾಲಯಗಳಿಗೆ ಮತ್ತು ಮಠ ಮಾನ್ಯಗಳಿಗೆ ನಿರ್ದೇಶಿಸಿದ್ದಂಥ ಸಂದರ್ಭದಲ್ಲಿ ಸುಮಾರು 200 ಮಠಗಳಿಗೆ, ದೇವಾಲಯಗಳಿಗೆ ಅನುದಾನ ಕೊಡಿಸಿದೆ. ಮತ್ತೆ ಯಡಿಯೂರಪ್ಪನವರು ಸಂದರ್ಭದಲ್ಲಿ 150 ಮಠ ದೇವಸ್ಥಾನಗಳಿಗೆ, ನಮ್ಮ ಬೊಮ್ಮಾಯಿ ಸರ್ಕಾರದಲ್ಲಿ ಸಹ ಸುಮಾರು 250 ಕೋಟಿ ರೂಪಾಯಿಗಳನ್ನ ಮಠ ಮಾನ್ಯಗಳಿಗೆ, ದೇವಾಲಯಗಳಿಗೆ ಕೊಡಿಸುವಂತ ಕೆಲಸವನ್ನ ನಾನು ಮಾಡಿದ್ದೇನೆ. ನಮ್ಗೆ ಏನಾದ್ರು ಒಂದು ಅವಕಾಶ ಸಿಕ್ಕಿದಂತ ಸಂದರ್ಭದಲ್ಲಿ ಅದನ್ನ ನಾವು ಸದುಪಯೋಗ ಮಾಡಿಕೊಳ್ಬೇಕು.
ನಮ್ದೇ ಒಂದೇ ಮಠಕ್ಕೆ ಹಣ ಹಾಕಿಸ್ಕೊಂಡು ದೊಡ್ಡವರಾದ ಇರೋದಿಲ್ಲ. ಬೇರೆ ಬೇರೆ ದೇವಾಲಯ ಮಠಗಳಿಗೂ ಸಹ ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಸಹ ಈ ದೇವಾಲಯಕ್ಕೆ ಅವರು ಬಂದಂತ ಸಂದರ್ಭದಲ್ಲಿ ಈ ಕೈಲಾದಷ್ಟು ಸರ್ಕಾರದಿಂದ ನಿಮಗೆ ಹಣ ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅನ್ನುವಂತ ಮಾತನ್ನು ಹೇಳಿರುವಂತದ್ದು. ಆದ್ರಿಂದ ಪರಮ ಪೂಜ್ಯ ಗುರುಗಳು ಅವರು ಮನಸ್ಸು ಮಾಡಿದ್ರೆ ಅವರೊಬ್ಬರೇ ದೇವಸ್ಥಾನ ಕಟ್ಟಬಹುದು, ಆ ಶಕ್ತಿ ಅವ್ರಿಗಿದೆ, ಮನಸ್ಸು ಮಾಡ್ಬೇಕಷ್ಟೇ. ಆ ನಿಟ್ಟಿನಲ್ಲಿ ಅವರ ಸಹಕಾರ ತಗೊಳ್ಳಿ, ಮಠಕ್ಕೆ ಹೋಗಿ ಮೇಲೆ ಅವರನ್ನು ಕೇಳಿ ಮಾಡಿ ಬೇರೆಯವರಿಗೆ ಸ್ವಲ್ಪ ಹಣ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆಂದ್ರೆ ಈ ನಾಡಿನಲ್ಲಿ